ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2024 ಮಕರ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಥಮವಾಗಿ ಈ ಮಕರ ರಾಶಿಯವರಿಗೆ ಮೇ ತಿಂಗಳಿನ ನಂತರ ಗುರುಬಲ ಶುರುವಾಗುವುದರಿಂದ ಅದೃಷ್ಟವಂತರಾಗ್ತಾರೆ. ಗುರುವಿನ ಪ್ರಭಾವದಿಂದ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ 2024 ಗುರು ಗೋಚಾರ ಫಲ, ಶನಿ, ಚಂದ್ರ, ಶುಕ್ರ ಗ್ರಹಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ಮಕರ ರಾಶಿಯವರ ಮೇಲೆ ಪ್ರಭಾವ ಬೀರ್ತದೆ, ಇದರ ಸಾಧಕ ಬಾಧಕಗಳೇನು, ಯಾವ ವೃತ್ತಿ ಕ್ಷೇತ್ರದಲ್ಲಿ ಇವರಿಗೆ ಅನುಕೂಲ ಆಗ್ತದೆ, ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅದೃಷ್ಟವಂತರಾಗ್ತಾರ, ಸಾಲಬಾಧೆ ಇದ್ದರೆ ಋಣಮುಕ್ತರಾಗ್ತಾರ ಮಕರ ರಾಶಿಯವರು, ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಪ್ರತಿ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಮಕರ ರಾಶಿಯವರಿಗೆ ದಾಂಪತ್ಯ ಹಾಗೂ ಆರೋಗ್ಯದಲ್ಲಿ 2024ನೇ ಇಸ್ವಿ ಪ್ರಾರಂಭದಿಂದಲೂ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಮಕರ ರಾಶಿಯವರು. ಅದು ಯಾವ ಕಾರಣದಿಂದ ಆಗ್ತದೆ ನಾನು ಮುಂದೆ ಹೇಳ್ತೇನೆ ವೀಕ್ಷಕರೇ. ವೀಕ್ಷಕರೇ, 2024 ಮೇ ತಿಂಗಳಿನಲ್ಲಿ 4ನೇ ತಾರೀಕಿನ ನಂತರ ಮಕರ ರಾಶಿಯವರಿಗೆ ಗುರುಬಲ ಶುರು ಆಗ್ತದೆ. ಅಂದರೆ ಶುಭ ಕಾರ್ಯಗಳು ನೆರವೇರುತ್ತೆ. ವರ್ಷಾನುಗಟ್ಟಲೆ ಮದುವೆ ಇಲ್ಲದೆ ಯಾರಾದರೂ ಕಾಯ್ತಾ ಇದ್ದರೆ ಮಕರ ರಾಶಿಯವರು ಈ ಮೇ ತಿಂಗಳಿನ ನಂತರ ಅವರಿಗೆ ಶುಭ ಕಾರ್ಯ ಕೂಡಿ ಬರ್ತದೆ, ಮದುವೆ ವಿಚಾರ ನೆರವೇರುತ್ತೆ. ಹಾಗೆ ಮನೆಯಲ್ಲಿ ಏನಾದರೂ ಗೃಹ ಪ್ರವೇಶದಂಥ ವಿಚಾರಗಳು ನಡೀಬೇಕು, ಮನೆ ಕಟ್ಟಡ ಏನಾದರೂ ವರ್ಷಾನುಗಟ್ಟಲೆಯಿಂದ ಅರ್ಧದಲ್ಲೇ ನಿಂತಿದೆ ಅಂದರೂ ಕೂಡ ಅದನ್ನು ಕೂಡ ಮೇ ತಿಂಗಳಿನ ನಂತರ ಶುಭ ಯೋಗ ಕೂಡಿ ಬರ್ತದೆ ಮಕರ ರಾಶಿಯವರಿಗೆ. ಹಾಗೆಯೇ ವಯಸ್ಸಾದ ಮಕರ ರಾಶಿಯ ವ್ಯಕ್ತಿಗಳಿಗೆ ಮಕ್ಕಳಿಂದ ಬಹಳ ಪ್ರೋತ್ಸಾಹ ಸಿಗುತ್ತೆ, ಧೈರ್ಯ ಸಾಹಸ ಸಿಗುತ್ತೆ. ಅವ್ರ ಮಕ್ಕಳು ಎಲ್ಲ ಅವರ ಜವಾಬ್ದಾರಿಗಳನ್ನ ನಿಭಾಯಿಸ್ತಾರೆ. ಏನಾದರೂ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ ಇದ್ದು ದೂರ ಇದ್ದರೂ ಕೂಡ ಗುರುವಿನ ಪ್ರಭಾವದಿಂದ ಆ ಭಿನ್ನಾಭಿಪ್ರಾಯ ದೂರ ಆಗಿ ಮಕ್ಕಳ ಜೊತೆ ಹೊಂದಾಣಿಕೆ ಬರ್ತದೆ. ಮತ್ತು ಇವರ ಎಲ್ಲ ಆಗು ಹೋಗು ಸಾಧಕ ಬಾಧಕಗಳ ಜವಾಬ್ದಾರಿ ಸ್ವತಃ ಮಕ್ಕಳು ತಗೊತಾರೆ. ಇದರಿಂದ ಸಂತುಷ್ಟರಾಗಿ ಜೀವನ ಮಾಡ್ಬೋದು. ಜವಾಬ್ದಾರಿಗಳನ್ನ ತಗೊಂಡಿದ್ದ ಕೂಡಲೇ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಮನಸ್ಸು ಹಗುರ ಆಗ್ತದೆ ಈ ವರ್ಷದಲ್ಲಿ ಮಕರ ರಾಶಿಯ ವ್ಯಕ್ತಿಗಳಿಗೆ. ಆದರೂ ಕೂಡ ನೋಡಿ, ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ತೊಂದರೆ ಕೊಡುವ ಗ್ರಹ ಅಂದರೆ ಅದು ಶನಿ. ಈ ಮಕರ ರಾಶಿಗೆ ಅಧಿಪತಿ ಕೂಡ ಶನಿ, ಅಧಿಪತಿ ದೇವತೆ ಅಂತ ಹೇಳ್ತಾರೆ. ಅಂದರೆ ಶನಿಯ ಹಸ್ತಕ್ಷೇಪದಲ್ಲಿ ಮಕರ ರಾಶಿ ಇರುತ್ತದೆ ಅಂತ ನಾವು ಹೇಳ್ಬೋದು. ಅದರ ಅಧಿಪತಿ ಗ್ರಹ ಆದಂಥ ಶನಿಯಿಂದನೇ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದೆ. ಯಾಕಂದರೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ಕಡೆಯ ಅವಧಿ ನಡೀತಾ ಇದೆ. ಅಂದರೆ ಸುಮಾರು ಇನ್ನೂ ಒಂದೂವರೆ ವರ್ಷ ಸಾಡೆ ಸಾತಿ ಬಾಕಿ ಇದೆ ಮಕರ ರಾಶಿಯವರಿಗೆ. ಈ ಒಂದೂವರೆ ವರ್ಷದಲ್ಲಿ ಶನಿಯ ಕಾಡಾಟದಿಂದ ಈ ಮಕರ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು, ಮಾನಸಿಕ ದೈಹಿಕ ಹಿಂಸೆಗಳು ಶುರು ಆಗ್ತದೆ. ಎಲ್ಲೋ ಸುಖ ಶಾಂತಿ ನೆಮ್ಮದಿಗೆ ಸ್ವಲ್ಪ ಭಂಗ ಆಗ್ತದೆ. ಚರ್ಮಕ್ಕೆ ಸಂಬಂಧಪಟ್ಟಂಗೆ, ದೃಷ್ಟಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ತೊಂದರೆ ತಾಪತ್ರಗಳು ಶುರುವಾಗುವ ಲಕ್ಷಣಗಳಿರ್ತದೆ. ಸ್ವಲ್ಪ ರೋಗ ರುಜಿನಗಳಿಗೂ ತುತ್ತಾಗುವಂಥ ಲಕ್ಷಣಗಳಿರ್ತದೆ. ಇದರ ಬಗ್ಗೆ, ಶನಿಯ ಕಾಡಾಟದ ಬಗ್ಗೆ ಸ್ವಲ್ಪ ಜಾಗೃತಿಯಿಂದಿರಬೇಕಾಗ್ತದೆ ಮಕರ ರಾಶಿಯ ವ್ಯಕ್ತಿಗಳು. ಆದಾಗ್ಯೂ ಕೂಡ ಮಕರ ರಾಶಿಗೆ ಶನಿ ಅಧಿಪತಿ ಸ್ಥಾನ ಇರುವುದರಿಂದ ಸ್ವಲ್ಪ ಕರುಣೆ ಇರ್ತದೆ. ಹೆಚ್ಚಾಗಿ ತೊಂದರೆ ಕೊಡದೇ ಇದ್ದರೂ ಕೂಡ ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ತೊಂದರೆಗಳು ಬರಬಹುದು. ಇದರ ಬಗ್ಗೆ ಸ್ವಲ್ಪ ಜಾಗೃತಿಯಿಂದಿರಿ ಇಷ್ಟೇ. ಹಾಗೆ ಶನಿಯ ಜೊತೆ ಸದಾ ತಿಕ್ಕಾಟ ಮಾಡುವಂಥ ಗ್ರಹ ಚಂದ್ರ. ಶನಿಯ ಜೊತೆ ಸದಾ ಫೈಟ್ ಅಂತ ಹೇಳ್ಬೋದು. ಈ ತಿಕ್ಕಾಟ ಮಾಡುವಂತಹ, ಹೋರಾಟ ಮಾಡುವಂತಹ ಗ್ರಹ ಚಂದ್ರನಿಂದ ಮಕರ ರಾಶಿಯವರಿಗೆ ತೊಂದರೆ ಇದೆ. ಶನಿಯ ಪ್ರಭಾವ ಸ್ವಲ್ಪ ಕರುಣಾಭಾವನದಿಂದ ಕಡಿಮೆ ಆಗಿದ್ದರೂ ಕೂಡ ಚಂದ್ರನ ಪ್ರಭಾವದಿಂದ ವಿಪರೀತ ತೊಂದರೆ ಅನುಭವಿಸ್ತೀರಿ. ಚಂದ್ರನ ತಿಕ್ಕಾಟದಿಂದ 2024ನೇ ಇಸ್ವಿಯಲ್ಲಿ ಮಕರ ರಾಶಿಯವರಿಗೆ ದಂಪತಿಗಳ ಮಧ್ಯೆ ಹೆಚ್ಚು ಭಿನ್ನಾಭಿಪ್ರಾಯ ಬೆಳೀತದೆ. ದಂಪತಿಗಳು ದೂರ ಆಗುವಂಥ ಲಕ್ಷಣಗಳು ಬರ್ಬೋದು. ಗಲಾಟೆ ಗದ್ದಲಗಳಾಗ್ಬೋದು. ಅಪಮಾನ ಅವಮಾನಕ್ಕೆ ಈಡಾಗ್ಬೋದು. ಹಾಗೆ ಅನುಮಾನದ ಮನಸ್ಥಿತಿ ಕೂಡ ಒಬ್ಬರ ಮೇಲೆ ಒಬ್ಬರು ಬೆಳೀಬೋದು ಚಂದ್ರನ ಪ್ರಭಾವದಿಂದ. ಚಂದ್ರ ಯಾರು? ಮನಸ್ಸಿನ ಕಾರಕ. ಚಂದ್ರನ ಪ್ರಭಾವದಿಂದ ಅನುಮಾನಗಳು ಹೆಚ್ಚಾಗ್ತದೆ. ಒಬ್ಬರ ಮೇಲೊಬ್ಬರು ನಂಬಿಕೆ ಕಳ್ಕೊತೀರ, ಒಬ್ಬರ ಮೇಲೊಬ್ಬರು ವಿಶ್ವಾಸ ಕಳ್ಕೊತೀರ. ಇಡೀ ಮನೆ ಶಾಂತಿ ಹದಗೆಡುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಚಂದ್ರ ಶಾಂತಿ ಮಾಡಿಸ್ಕೊಳ್ಳಿ. ಯಾಕಂದರೆ ಸಮಸ್ಯೆ ಆಗೇ ಆಗುತ್ತೆ ಮಕರ ರಾಶಿಯವರಿಗೆ. ಹಾಗೆ
ಚಂದ್ರಪೀಡ ನಿವಾರಣಾ ಸ್ತೋತ್ರಗಳು ಅಥವಾ ಮಂತ್ರಗಳನ್ನ ನೀವು ಪಠನೆ ಮಾಡ್ತಾ ಹೋಗಿ ಅಥವಾ ಪಠಿಸಿ ಆದಷ್ಟು ಚಂದ್ರ ಶಾಂತಿನ ಮಾಡಿಕೊಂಡು ನೀವು ವ್ಯವಸ್ಥಿತವಾಗಿ ನಿಮ್ಮ ಸಮಸ್ಯೆನ ಸ್ವಲ್ಪ ಸುಧಾರಣೆ ಮಾಡ್ಕೋಬೋದು, ದಾಂಪತ್ಯದ ಸಮಸ್ಯೆನ ಮಕರ ರಾಶಿಯವರು. ಅದರೊಡನೆ ಈ 10ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಮಕರ ರಾಶಿಯವರಿಗೆ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ. ಈ ವರ್ಷ ಹೆಚ್ಚಾಗಿ ನೀವು ಲಕ್ಷ್ಮೀ ಪುತ್ರರೇ ಅಂತ ಹೇಳ್ಬೋದು ಮಕರ ರಾಶಿಯವರು. ಯಾಕಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತೆ, ವ್ಯಾಪಾರದಲ್ಲಿ ಅಧಿಕ ಲಾಭ ಬರುತ್ತದೆ, ಹಣಕಾಸಿನ ಸಂಪಾದನೆ ಹೆಚ್ಚಾಗುತ್ತೆ, ಎಲ್ಲಿ ಹೂಡಿಕೆ ಮಾಡ್ತೀರಾ ಅಲ್ಲಿ ಲಾಭ ತೊಗೊತೀರಾ, ಲಾಭದಾಯಕವಾದ ಜೀವನ ಮಾಡ್ತೀರಾ. ಗುರು ಹಾಗೂ ಶುಕ್ರನ ಪ್ರಭಾವದಿಂದ ಸಾಲ ಮುಕ್ತರಾಗಿ ಕೂಡ ನೀವು ಹೊರಹೊಮ್ತೀರಾ. ವಿಪರೀತ ಸಾಲ ಸೋಲದಿಂದ ಬಳಲ್ತಾ ಇದ್ದರೆ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಋಣಬಾಧೆ, ಆರ್ಥಿಕ ಬಾಧೆ ತೀರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಿಂದ ಬರುವಂಥ ಆದಾಯದಿಂದ, ಅಧಿಕ ಲಾಭದಿಂದ ದುಡ್ಡು ಏನು ನಿಮ್ಮ ಕೈಯಲ್ಲಿ ಸ್ಟಾಕ್ ಆಗ್ತದೋ ಇದರಿಂದ ಮಕರ ರಾಶಿಯವರು ಈ ವರ್ಷ ಆಸ್ತಿ ಆಡಂಬರ ಖರೀದಿ ಮಾಡ್ತೀರಾ, ಆಭರಣಗಳ ಖರೀದಿ ಮಾಡ್ತೀರಾ, ಭೂಮಿ ಜಮೀನು ವಾಹನ ಖರೀದಿ ಯೋಗ ಕೂಡಿ ಬರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಗುರುಬಲದ ಪ್ರಭಾವದಿಂದ ಶಿಕ್ಷಣದಲ್ಲಿ ಅಥವಾ ನೀವೇನಾದರೂ ಎಕ್ಸಾಮಿನೇಷನಲ್ಲಿ ನಿರೀಕ್ಷಿತವಾದ ಇಂಥ ಫಲಿತಾಂಶ ಬರಬೇಕು ಅಂತ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರಾ, ನಿರೀಕ್ಷಿತವಾದ ಫಲಿತಾಂಶ ನಿಮಗೆ ದೊರಕುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತದೆ ಅಂತ ಹೇಳ್ಬೋದು. ನೀವೇನು ಡೆಸ್ಟಿನೇಷನ್ ರೀಚ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಮಕರ ರಾಶಿಯವರು, ಈ ವರ್ಷದಲ್ಲಿ ಆ ಡೆಸ್ಟಿನೇಷನ್ ರೀಚ್ ಮಾಡ್ತೀರಾ, ಗೋಲ್ ರೀಚ್ ಆಗ್ತೀರಾ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಉದ್ಯೋಗ ನಿಮಿತ್ತ ಸ್ಥಳ ಬದಲಾವಣೆ ಆಗಿ ದೇಶ ವಿದೇಶಗಳ ಸುತ್ತುವ ಭಾಗ್ಯ ಕೂಡ ಒದಗಿ ಬರುತ್ತೆ. ಕೆಲಸ ಕಾರ್ಯಕ್ಕೋಸ್ಕರ ಸ್ಥಳ ಬದಲಾವಣೆಯಾಗಿ ವಿದೇಶಕ್ಕೆ ಹೋಗಿ ಅಲ್ಲಿರುವಂಥ ವಾತಾವರಣ ತಿಳ್ಕೊಂಡು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥ ಯೋಗ ಕೂಡ ಮಕರ ರಾಶಿಯವರಿಗಿದೆ. 2024ರಲ್ಲಿ ಮಕರ ರಾಶಿಯವರು ಒಂದು ರೀತಿಯಲ್ಲಿ ಅದೃಷ್ಟವಂತರೇ ಅಂತ ಹೇಳ್ಬೋದು. ಎಲ್ಲ ಭಾಗ್ಯ ಕೂಡಿ ಬರ್ತದೆ. ಚಂದ್ರನ ಕಾರಕದಿಂದ ಮತ್ತು ಸಾತಿ ಶನಿಯ ಕಡೆ ಹಂತದ ಕಾರಕದಿಂದ ತೊಂದರೆ ಇದೆ ಅಷ್ಟೇ. ಅದೆರಡು ಬಿಟ್ಟರೆ ಇನ್ನೆಲ್ಲ ಲೈಫ್ ಚೆನ್ನಾಗಿರ್ತದೆ. ಅದೃಷ್ಟವಂತರಾಗಿಯೇ ಇರ್ತೀರಾ ಈ ಮಕರ ರಾಶಿಯವರು. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತವೆ. ರಾಶಿ ನಕ್ಷತ್ರ ಗ್ರಹಗತಿಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು ಅಥವಾ ತಂತ್ರ ಮಂತ್ರ ಬಾಧೆಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಒಳ್ಳೆ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.